ಏನ್ ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಒಬ್ಬ ಮಗನಾಗಿ ನನ್ನ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ಮಂತ್ರಿ ಹೇಳಿದ್ದು ಪ್ರತಿಯೊಂದು ಮಾತುಗಳು ಸುಳ್ಳುಗಳೇ. ನನ್ನ ತಾಯಿ ತುಂಬಾ ಒಳ್ಳೆಯವಳು. ಈ ಮಿನಿಸ್ಟರ್ MLA ನಮ್ಮ ಮನೆಗೆ ಬಂದು ಕೇಸ್ ಹಿಂದೆ ತಗೊಂಡಿಲ್ಲ ಅಂತಂದ್ರೆ ನಿಮ್ಮಿಬ್ಬರನ್ನ ಜೀವಂತವಾಗಿರಕ್ ಬಿಡಲ್ಲ ಅಂತ ಹೆದರಿಸಿದ್ರು. ಅಮ್ಮ ಕೇಸ್ ತಗೊಳ್ಳಲ್ಲ ಅಂತ ಹೇಳಿದಾಗ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು. ಒಂದ್ ತಪ್ಪು ಮಾಡಿಲ್ಲ ಅಂತಂದ್ರು ಮತ್ತೆ ಯಾಕೆ ಇವತ್ತು ಈ ತರ ಮಾಡಿದ್ರು? ನಮ್ಮ ನಾಡಿನಲ್ಲಿ ನಿರಪರಾಧಿ ಪರವಾಗಿ ನ್ಯಾಯ ಇರೋದು. ದುಡ್ಡಿನ ಬಲದಿಂದ, ಅಧಿಕಾರದ ಬಲದಿಂದ ಇವ್ರು ಈ ಕೇಸ್ನ ಈಸಿಯಾಗಿ ಗೆದ್ಬಿಟ್ರು. ಏನ್ ಮಾತಾಡ್ತಾ ಇದೆಯೋ ಪುರ್ಕಿ? ವೇಶ್ಯ ಮಗನ ಬಾಯಲ್ಲಿ ವೇದವಾಕ್ಯ. ನಮ್ಮ ಅಮ್ಮನ್ಗೆ ಏನಂತ ಅಂದ್ರೆ ನಾನ್ ಹೇಳಿಲ್ವೇನೋ, ಇವತ್ತು ಅವನ ಕತೆ ಮುಗೀತಷ್ಟೇ. ಪೊಲೀಸ್ ಗಾಡಿ ಬಂದಿದೆ ನೋಡು. ಯಾರು ರಮೇಶ್ ಪ್ರಸಾದ್ ಎಲ್ಲಿದ್ದಾನ? ಹಿಂದೆ ಹೋಗೋ. ನಡೀರೋ, ಹಿಂದೆ ಹೋಗ್ರೋ. ಯಾರು ರಮೇಶ್ ಪ್ರಸಾದ್? ನನಗೆ ಗೊತ್ತಿಲ್ಲ. ಗೊತ್ತಿದೆ ಸರ್. ಎಳ್ಕೊಂಡು ನಡೀರಿ ಇವನ್ನ. ರಮೇಶ ಎಲ್ಲೋ? ನನಗೆ ಗೊತ್ತಿಲ್ಲ. ಸುಳ್ಳು ಹೇಳ್ತೀಯ ಮಗನೇ? ನಮ್ ಸ್ಟೂಡೆಂಟ್ಸ್ ಅರೆ ಮುಟ್ಟಂಗಿಲ್ಲ. ಕೈಯೇನೋ ಕಾಲೇ ಇಡ್ತೀನಿ. ನಡಿಯೋ. ಹತ್ತ ಹೊರಗಡೆ. ಹಿಂದೆ ಹೋಗೋ. ಹತ್ರ ಜಾಗ ಬಿಡಿ. ಜಾಗ ಬಿಡೋ. ಸ್ಟೂಡೆಂಟ್ ಸೈಲೆಂಟ್. ಏನ್ ಸರ್ ನೀವು ಮಾಡ್ತಾ ಇರೋದು? ಇವರೆಲ್ಲ ವಿದ್ಯಾರ್ಥಿಗಳು ಸರ್. ಮಂತ್ರಿಗಳಿಗೆ ಹೊಡೆಯೋದನ್ನ ಕಾಲೇಜಲ್ಲಿ ಹೇಳ್ಕೊಡ್ತೀರಾ? ಏನ್ ಸರ್ ನೀವೆಲ್ಲ ಒಬ್ರು ಪೊಲೀಸರ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು. ಮರ್ಯಾದೆನ ನಿಮ್ಮಿಂದ ಕಲಿಬೇಕಾಗಿಲ್ಲ. ಒಬ್ಬ ಮಂತ್ರಿನ ಕೊಲೆ ಮಾಡೋದಕ್ಕೆ ನೋಡಿರೋದಕ್ಕೆ ರಮೇಶ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದೀವಿ ನಾವು. ಎಲ್ಲಿದ್ದಾನ ಅವನು? ಅವನು ಎಲ್ಲಿ ಅಂತ ನಮ್ಗೆಲ್ಲ ಗೊತ್ತಿರುತ್ತೆ ಸರ್. ಅವನಾಗ್ಲೇ ಹೋದ. ಯಾರು? ಪ್ಯೂನು. ಏನೋಲೇ ರಮೇಶ್, ಹೀರೋ ತರ ಅಲ್ಲಿ ಮಂತ್ರಿನ ಹೊಡೆದ್ಬಿಟ್ಟು ಇಲ್ಲಿ ಬಂದು ಬಚ್ಚಿಟ್ಕೊಂಡಿದ್ಯಾ? ಟಿಫಾ ಪ್ಲೀಸ್, ದ್ವೇಷ ತೋರಿಸೋ ಸಮಯ ಅಲ್ಲ ಇದು. ಹೋಗಿಲ್ಲಿಂದ. ಪೊಲೀಸ್ನ ಕರೀರೋ. ಇವ್ರಿಗೆಲ್ಲ 4 ಬಾರ್ಸದ್ರೇನೆ ಗೊತ್ತಾಗೋದು. ಎಲ್ಲ ರಮೇಶ್ ಎಲ್ಲಿದ್ದಾನ? ಬೇಗ ಬರ್ರೋ. ಅಯ್ಯೋ ರಮೇಶ್, ರಮೇಶ್ ಏನಾಗಿಲ್ಲ. ಎದಳು ಬಾ ಬೇಗ ಬಾ. ರಮೇಶ್, ರಮೇಶ್, ಹೇಳೋ, ಎಲ್ಲೋ ರಮೇಶ? ಗೊತ್ತಿಲ್ಲ ಸರ್. ಅಯ್ಯೋ ರಮೇಶ್, ಬೇಗ ಬನ್ನಿ. ಇದೊಂದೇ ಬ್ಯಾಟ್ ತಾನೆ, ಇದ್ರಲ್ಲೇ ತಾನೇ ಮಂತ್ರಿ ಅವ್ರು ಕೊಡ್ತಿರೋದು. ಇದು ನಿಮ್ ರೂಮಲ್ಲಿ ಸಿಕ್ಕಿದೆ. ನಿಜ ಹೇಳಿ ಫಾದರ್. ಇಲ್ಲ ಫಾದರ್ ಅಂತಾನು ನೋಡಲ್ಲ, ಮದರ್ ನೋಡಲ್ಲ. ಹೊಡೆದ ನೇತ ಹಾಕ್ಬಿಡ್ತೀನಿ. ಸರ್ ಅವ್ನ ಕರ್ಕೊಂಡು ಹೊರಟೋದು. ಎಲ್ಲಿಗೆ? ಲೇಡೀಸ್ ಹಾಸ್ಟೆಲ್ಗೆ ಸರ್. ಸ್ಟೀಫನ್ ಅವ್ನ ಫ್ರೆಂಡ್ಸ್ ಸುತ್ತಾಡಿದ್ರು, ಅವ್ನ ಹೊಡೆದು ಬಿಟ್ಟು ಹೊರಟೋದ್ರು ಸರ್. ಕಮ್ ಆನ್. ಬನ್ನಿ ಬನ್ನಿ. Police go back! 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 ಮರ್ಯಾದೆಯಿಂದ ಜಾಗ ಬಿಡಿ. ಹುಡುಗಿರ್ ಮಾತ್ರ ಇರೋ ಲೇಡೀಸ್ ಹಾಸ್ಟೆಲ್ ಇದು.
ಲೇಡೀಸ್ ಪೊಲೀಸ್ ಇಂದ ಸರ್ಚ್ ಮಾಡಬಾರ್ದು. ನಾವೇನ್ ಹೆಣ್ಮಕ್ಳು ನಡೆಯೋದಕ್ಕೆ ಬಂದಿಲ್ಲ, ಮಂತ್ರಿಗೆ ಹೊಡೆದಿರೋನ್ನ ಅರೆಸ್ಟ್ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ದಾರಿ ಬಿಡಿ. ಪೊಲೀಸ್ ಗೋ ಬ್ಯಾಕ್. ಪೊಲೀಸ್ ಗೋ ಬ್ಯಾಕ್. ನೋಡಿ, ಈ ಹಾಸ್ಟೆಲ್ ಇನ್ಚಾರ್ಜ್ ನಾನೇ ಮೇರಿ ಅಂತ. ಇಲ್ಲಿ ಏನೇನ್ ನಡೆದ್ರು ಅದ್ ನನಗ್ ಗೊತ್ತಾಗ್ಬೇಕು. ಲೇಡಿ ಪೊಲೀಸ್ ಇಲ್ದೆ ನೀವು ಬರೋ ಹಾಗಿಲ್ಲ ಇಲ್ಲಿ. ನಮಗ್ ಡ್ಯೂಟಿ ಮಾಡೋದಕ್ ಬಿಡಿ. ಅವ್ನ್ ಒಳಗಡೆನೆ ಇದ್ದಾನೆ, ಅವನನ್ನ ಕರ್ಕೊಂಡು ಹೋಗದೆ ಹೋಗಲ್ಲ. ಇಲ್ಲಿ ಗಂಡಸ್ರಿಗೆ ಪ್ರವೇಶ ಇಲ್ಲ. ಹಾಗಿದ್ಮೇಲೆ ಹೇಗ್ ಬಚ್ಚಿಡ್ತೀವಿ? ಒಂದ್ ವೇಳೆ ಯಾರಾದ್ರೂ ಬಚ್ಚಿಟ್ಟಿದ್ರೆ ಅವ್ರ ಕೈನ ಕಟ್ ಮಾಡ್ಬಿಡ್ತೀನಿ. ಅದಕ್ ನೀವು ಬೇಕಾಗಿಲ್ಲ. ನಿಮ್ಗೆ ಅನುಮಾನ ಇದ್ರೆ ಹೋಗಿ ಸರ್ಚ್ ಮಾಡಿ. ಆದ್ರೆ ಲೇಡಿ ಪೊಲೀಸ್ ಬರ್ಬೇಕು. ಲೇಖಾ, ರೂಮ್ ಅಲ್ಲಿರೋ ಹುಡುಗಿರ್ನೆಲ್ಲ ಆಚೆ ಬರೋಕ್ ಹೇಳು. ಎಸ್ ಮೇಡಮ್. ಸರ್, ಜೂಲಿ, ಜೂಲಿ ಬಾಗ್ಲು ತೆಗಿ. ನಾನೇ. ಏನ್ ಮುಗೀತಾ? ಒಂದ್ ಪಕ್ಷ ಮುಗ್ದಿದೆ, ನೀನೇ ನೋಡು. ಹಾ, ಸಮಸ್ಯೆ ಏನಿಲ್ಲ. ಪೊಲೀಸ್ ಅವರೇ ರೂಮ್ಸ್ ಎಲ್ಲ ಸರ್ಚ್ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ. ನೀವೆಲ್ಲ ಲೇಡೀಸ್ ಪೊಲೀಸ್ ಇಲ್ದೆ ಸರ್ಚ್ ಮಾಡಬಾರ್ದು ಅಂತ ಹೇಳಿದಕ್ಕೆ ಒಪ್ಕೊಂಡ್ರು. ಅದರಿಂದ ನಮ್ಗೆ ಸ್ವಲ್ಪ ಟೈಮ್ ಇದೆ. ಬೇರೆ ಇನ್ನೇನ್ ಮಾಡೋದು? ಹಾ, ಮತ್ತೆ ಲೈಲಾ ಹತ್ರ, ರಾಜಿ ಹತ್ರ ಎಲ್ಲ ಹೇಳಿದ್ದೀನಿ. ನೀವ್ ಅವ್ರ ಹಿಂದೆ ನಿಂತ್ಕೊಳ್ಳಿ, ಅಷ್ಟು ಸಾಕು. ನನ್ಗಾದ್ರೂ ಟೆನ್ಷನ್. ಈಗ್ಲೇ ಇಷ್ಟೊಂದು ಟೆನ್ಷನ್? ಧೈರ್ಯವಾಗಿ ಕರ್ಕೊಂಡ್ ಬಾ, ಹೋಗ್ತೀನಿ. ಹಾ, ಪೊಲೀಸ್ ಗೋ ಬ್ಯಾಕ್. ಪೊಲೀಸ್ ಕಮಿಷನರ್ ಕರ್ತಾ ಇದ್ದಾರೆ. ನಿಮ್ಮ ನೀತಿ ಕಾನೂನುಗಳನ್ನ ಅವ್ರ ಮುಂದೆ ಹೇಳಿ. ಪೊಲೀಸ್ ಗೋ ಬ್ಯಾಕ್. ಪೊಲೀಸ್ ಗೋ ಬ್ಯಾಕ್. ಪೊಲೀಸ್ ಗೋ ಬ್ಯಾಕ್. ಪೊಲೀಸ್ ಗೋ ಬ್ಯಾಕ್. ಯಾರು ಬರ್ತಾರೆ ಅಂತ ನಾನು ಪೊಲೀಸ್ ಗೋ ಬ್ಯಾಕ್. ಏನಾಯ್ತು ಬರ್ಗೋ? ಸಮಸ್ಯೆ ಸಾಲ್ವ್ ಆಯ್ತಾ? ಇಲ್ಲ ಸರ್. ಸಂಶಯ ಬಂದಿರೋ ಹೆಣ್ಮಕ್ಳ ಹೆಸರೇನು? ಲೇಖಾ, ಜೂಲಿ ಅವರೇ ಸರ್, ಕಾಲೇಜ್ ಲೀಡರ್ಸ್. ಈ ಹುಡುಗಿನೇ ಸರ್ ಲೇಖಾ. ಸರ್ ನೀವೇ ಕಮಿಷನರ್? ನೋ, ಐ ಎಂ CI ವಿಘ್ನೇಶ್ವರ್. ಸಕಲ ವಿದ್ಯೆಗಳನ್ನು ಕಲ್ತ್ಕೊಂಡಿರೋ, ಕಷ್ಟ ಅಂದಾಗ ಕೈ ಹಿಡಿಯೋ ಭಗವಂತ ವಿಘ್ನೇಶ್ವರನ್ ಬಗ್ಗೆ ಕೇಳಿರ್ಬೇಕಲ್ವಾ? ಓ, ಹಾಗಾದ್ರೆ ನೀವು ಗಣಪತಿ. ಈ SI ವಿಘ್ನೇಶ್ವರು ಸಕಲ ವಿದ್ಯೆಗಳನ್ನು ಕಲ್ತ್ಕೊಂಡ್ ಮೇಲೇನೆ ಮೇಲಿನ ಅಧಿಕಾರಿಗಳು ಇಲ್ಲಿಗೆ ಬರೋದು. ಕರ್ತಾ ಸರ್ ಇಲ್ಲಿಗೆ ಬಂದ್ರು ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ. ಅವ್ರು ಮಾತಾಡಲ್ಲ, ಲಾಟಿ ಮಾತಾಡುತ್ತೆ. ಅದೇ ನಮ್ಮ ಕರ್ತಾ ಸರ್. ರೆಡಿ ಸರ್? ನನ್ನ ಹೆಸರು ಏನಂತ ಅಂದೆ? ಇಡಿಯನ್ ಕರ್ತಾ ಅಂತ. ಒಂದ್ ಸ್ವಲ್ಪ ಬಿಲ್ಡಪ್ ಇರ್ಲಿ ಅಂತ ಹೇಳಿದೀನಿ. ಅನಾವಶ್ಯಕವಾಗಿ ಏನೇನೋ ಹೇಳಿದ್ರೆ ಜನರಿಗೆ ನನ್ನ ಮೇಲಿರುವಂತ ಇಂಪ್ರೆಷನ್ ಹೋಗ್ಬಿಡು. ಅದು ಹೆಂಗಿದ್ರು ಹೋಗುತ್ತಲ್ಲ ಸರ್. ಅದಕ್ಕೆ ಕೋಟ್ ಹಾಕೊಂಡು ಕವರ್ ಮಾಡಿದ್ದೀನಿ. ಇಲ್ಲಿ ಸಿಚುವೇಶನ್ ಹೇಗಿದೆ? ಎಲ್ಲ ಓಕೆನೆ ಸರ್. ನಿಮ್ ಬಗ್ಗೆ ಎಲ್ಲರಿಗೂ ಗೊತ್ತಾಗೋತರ ಹೇಳಿದೀನಿ. ಪೀಪಲ್ ಲ್ಯಾಕಿಂಗ್ ಇಂಟೆಲಿಜೆನ್ಸ್ ಅಂಡ್ ಯೂಸಿಂಗ್ ಮದರ್. ಎಲ್ಲರಿಗೂ ಕೇಳಿಸಲ್ಲ. ಅದ್ರ ಮೀನಿಂಗ್ ಮಾತ್ರ ನನ್ನ ಕೇಳ್ಬಿಡಿ ಸರ್. ಓಕೆ, ಕಮ್ ಆನ್. ಕಮಿಂಗ್ ಸರ್. ಇದಕ್ ಮೊದಲು ನಾನೊಂದು ಜರ್ಮನ್ ಶೆಫರ್ಡ್ ನಾಯಿನ ಸಾಕಿದ್ದೆ. ಆ ನಾಯಿಗೆ ಒಂದಿನ ತಲೆ ಕೆಟ್ಟು ಅದು ನನ್ನನ್ನೇ ಕಚ್ಚೋದಕ್ಕೆ ಎಗಿರ್ತು. ನನ್ನ ಪಿಸ್ತೂಲ್ ತಗೊಂಡು ಡಿಶುಮ್ ಡಿಶುಮ್ ಡಿಶುಮ್. ನನ್ನನ್ನ ಯಾರಾದ್ರೂ ಎದುರು ಹಾಕೊಂಡ್ರೆ, ಯಾರೇ ಆಗಿದ್ರು ಕೂಡ ಇದೇ ಪರಿಸ್ಥಿತಿ. ಸರ್, ಇಲ್ಲಿ ಬೇರೆ ಕತೆ ಹೇಳ್ತೀರಾ ಅನ್ಕೊಂಡಿದ್ದೆ. ಪ್ರೊಸೀಜರ್ ಕೋಡ್ ಡಿಮ್ಯಾಂಡ್ಸ್ ವಿಮೆನ್ ಪೊಲೀಸ್ ಪಾರ್ಟಿಸಿಪೇಷನ್. ದುರ್ಗಾ ಸರ್, 98 kg ತೂಕ ಇರೋ, 8.5 ಹಾರ್ಸ್ ಪವರ್ ಇರೋ ಏಕೈಕ ವ್ಯಕ್ತಿ ನಮ್ಮ ಕಾನ್ಸ್ಟೇಬಲ್ ದುರ್ಗಾ. ನಿಮ್ಮ ಹಾಸ್ಟೆಲ್ ಅನ್ನ ಸರ್ಚ್ ಮಾಡೋದಕ್ಕೆ ಇವ್ರು ಸಾಕಲ್ವಾ? ಪ್ಲೀಸ್ ಪ್ಲೀಸ್, ದಾರಿ ಬಿಡಿ, ದಾರಿ ಬಿಡಿ. ಗುಡ್ ಮಾರ್ನಿಂಗ್ ಕಮಿಷನರ್. ನಾನು ಫಾದರ್ ತರತರ. ಯಾವ ತರ ಅಲ್ಲ ಸರ್, ತರತರ. ಇದು ನಮ್ಮ ಫ್ಯಾಮಿಲಿ ನೇಮ್. ಮತ್ತೆ ಇವರು ನಮ್ಮ ಹಾಸ್ಟೆಲ್ ವಾರ್ಡನ್ ಮೇರಿ ಪೈಲ್ಸ್. ವಾಟ್ ಅ ಸ್ಟ್ರೇಂಜ್ ನೇಮ್. ಮೇರಿ ಪೈಲ್ಸ್ ಅಂತೆ. ಪೈಲ್ಸ್ ಅಲ್ಲ, ಪೈಸ್. ಪೈಸ್ ಸಿಸ್ಟರ್ ಅಂತ. ಅದು ಸರಿ, ಮಿಸಸ್ ಮೇರಿ ಪೈಸ್. ಪೈಸ್ ಅದೇ. ಇದು ನಾವು ಈ ಹಾಸ್ಟೆಲ್ ಅನ್ನ ಸರ್ಚ್ ಮಾಡ್ಬೇಕು. ಇಲ್ಲಿ ಲೇಖಾ, ಜೂಲಿ ಯಾರು? ನಾನೇ ಸರ್ ಲೇಖಾ. ಜೂಲಿ ಯಾರು? ನಾನೇ ಸರ್ ಜೂಲಿ. ಲೇಖಾ ಮತ್ತೆ ಜೂಲಿ ಈಗ ನನ್ ಜೊತೆ ಬನ್ನಿ. ನಿಮ್ ರೂಮ್ ಅನ್ನ ನಾನು ನೋಡ್ಬೇಕು. ಓಕೆ ಸರ್. ವಿಘ್ನೇಶ್ ಸರ್, ಎಲ್ಲಾ ರೂಮ್ ಅನ್ನು ತುಂಬಾ ನೀಟಾಗಿ ಚೆಕ್ ಮಾಡ್ಬೇಕು. ಓಕೆ ಸರ್, ಬನ್ನಿ. ಪೊಲೀಸ್ ಫೋರ್ಸ್ ಇಲ್ಲೇ ಇದ್ರೆ ಸಾಕು. ಹೆಣ್ಮಕ್ಳನ್ನ ಓಡಾಡದೇ ಇರೋದಕ್ಕೆ ಬಿಟ್ರೆ ಸಾಕು. ವಾರ್ಡನ್, ಯು ಕಮ್ ವಿತ್ ಮೀ.